ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 21ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 22 ಶುರು ಮಾಡೋಣ. ಕಪಾಲಿ, ನೀನು ಹೇಳಿದ ಹಾಗೆ ನಾನು 48 ದಿನಗಳ ಕಾಲ ಮಂತ್ರೋಚ್ಚಾರಣೆ ಮಾಡಿ ಶಕ್ತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೇನೆ ಎಂದಿತು ಆ ಹೆಣ್ಣು ಆತ್ಮ. ಈ ವ್ರತ ಆಚರಿಸೋದು ಅಷ್ಟು ಸುಲಭದ ಮಾತಲ್ಲ, ಒಂದು ಸಾರಿ ಯೋಚಿಸು ಎಂದಾಗ ನಾನು ಯೋಚಿಸಿನೇ ಈ ವ್ರತ ಆಚರಿಸೋದಕ್ಕೆ ತಯಾರಾಗಿದ್ದು. ನಾನು ನೀನು ಹೇಳಿದ ಶಕ್ತಿ ಪಡ್ಕೊಳ್ಳೇಬೇಕು. ಯಾಕೆಂದರೆ ಅವರಿಬ್ಬರ ಮೇಲೆ ಆ ಪರಶುವಿನ ಕೃಪಾ ಕಟಾಕ್ಷ ಹೋದ ಜನ್ಮದಲ್ಲಷ್ಟೇ ಅಲ್ಲ, ಈ ಜನ್ಮದಲ್ಲೂ ಅವರನ್ನು ರಕ್ಷಣೆ ಮಾಡುತ್ತೆ. ಅದಕ್ಕೆ ನನಗೆ ಅದರ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಬೇಕು ಎನ್ನಲು, ಸರಿ ಹಾಗಿದ್ರೆ ಮೊದಲು ನೀನು ನಿನ್ನಲ್ಲಿರುವ 7 ಚಕ್ರಗಳನ್ನು ಜಾಗೃತಗೊಳಿಸಬೇಕು. ಅವು ಜಾಗೃತಗೊಂಡ ಮೇಲೆ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಬೆಂಕಿಯಿಂದ ಮಂಡಲ ಹಾಕಿ ಅದರ ಮೇಲೆ ಕೂತು ನಾನು ಹೇಳಿದ ಮಂತ್ರವನ್ನು ಪಠಿಸಬೇಕು. ನೆನಪಿರಲಿ, ಈ ಮಂತ್ರ ಉಚ್ಚಾರಣೆ ಮಾಡುವಾಗ ಒಂದು ಶಬ್ದ ತಪ್ಪಾಗಬಾರ್ದು. ಒಂದು ವೇಳೆ ಹಾಗೇನಾದರೂ ಆದರೆ ನೀನು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಬೇಕಾಗಿರೋ ಶಕ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಒಂದೇ ಸಾರಿ ಸಿದ್ಧಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಮತ್ತಾವತ್ತೂ ಆ ಮಂತ್ರದ ಶಕ್ತಿ ಪಡ್ಕೊಳ್ಳೋದಕ್ಕೆ ಆಗಲ್ಲ ಎಂದವ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿನಗೆ ಈ ಭೂಮಿ ಮೇಲೆ ಇರೋದಕ್ಕೆ 1 ವರ್ಷ ಅಷ್ಟೇ ಅವಕಾಶ. ಅದಾದಮೇಲೆ ನರಕದ ಬಾಗಿಲು ಸ್ವರ್ಗದ ಬಾಗಿಲು ತೆರ್ಕೊಳ್ಳುತ್ತೆ. ಅಷ್ಟರಲ್ಲಿ ನಿನ್ನ ಕಾರ್ಯ ಸಾಧನೆ ಮಾಡ್ಕೋಬೇಕು. ಈ ಸಮಯನ ಕಳ್ಕೊಂಡ್ರೆ ನೀನು ತ್ರಿಶಂಕು ಸ್ಥಿತಿಗೆ ಹೋಗಬೇಕಾಗತ್ತೆ. ಈ ಕಡೆ ಮತ್ತೆ ಜನ್ಮ ಪಡೆದು ಮನುಷ್ಯಳಾಗೋದಕ್ಕೂ ಆಗಲ್ಲ, ಆ ಕಡೆ ಸ್ವರ್ಗ ನರಕಕ್ಕೂ ಹೋಗೋದಕ್ಕಾಗದೆ ನಿನ್ನ ಆತ್ಮಕ್ಕೆ ಮುಕ್ತಿ ಕೂಡ ಸಿಗದೆ ವಿಲವಿಲ ಅಂತ ಒದ್ದಾಡಬೇಕಾಗತ್ತೆ. ಜಾಗೃತಿ ಎಂದು ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದ. ಖಂಡಿತ ನಾನು ಆ ಮಂತ್ರವನ್ನು ತಪ್ಪಾಗಿ ಪಡಿಸೋದಿಲ್ಲ. ನೀನು ಹೇಳಿದ ಹಾಗೆ ಜಾಗೃತೆಯಿಂದ ಇರ್ತೀನಿ. ಆದರೆ ಈಗ 7 ಚಕ್ರಗಳನ್ನು ಜಾಗೃತಗೊಳಿಸೋದು ಹೇಗೆ ಎಂದು ಕೇಳಲು, ಜಾಗೃತಗೊಳಿಸಬೇಕು ಅಂದ ತಕ್ಷಣ ಜಾಗೃತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಠಿಣ ತಪಸ್ಸು ಮಾಡಬೇಕು. ಆದರೆ ನಿನಗೋಸ್ಕರ ನನ್ನ ಶಕ್ತಿಯಿಂದ ಆ 7 ಚಕ್ರಗಳನ್ನು ಜಾಗೃತಗೊಳಿಸುತ್ತೇನೆ ಎಂದು ಕಣ್ಣು ಮುಚ್ಚಿ ಆ ಆತ್ಮದ ತಲೆಯ ಮೇಲೆ ತನ್ನ ಬಲಗೈ ಇಟ್ಟು ಮನಸ್ಸಿನಲ್ಲಿ ಮಂತ್ರಗಳನ್ನು ಉಚ್ಚರಿಸಿದ. ಒಂದೊಂದು ಮಂತ್ರ ಉಚ್ಚಾರಣೆ ಮಾಡುತ್ತಿದ್ದ ಹಾಗೆ ಒಂದೊಂದೇ ಚಕ್ರಗಳು ಜಾಗೃತವಾಗತೊಡಗಿದವು. ಆತ್ಮ ತಪಸ್ಸಿಗೆ ಕುಳಿತುಕೊಳ್ಳುವ ಮೊದಲು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾಚಕ್ರ ಹಾಗೂ ಸಹಸ್ರಾರ ಚಕ್ರ ಎಂಬ 7 ಚಕ್ರಗಳನ್ನು ಜಾಗೃತಗೊಳಿಸಿಕೊಂಡಿತು ಕಪಾಲಿ ಸಹಾಯದಿಂದ. ಈಗ ಶುದ್ಧೀಕರಣ ಎಂದು ತನ್ನ ಹತ್ತಿರವಿದ್ದ ಮಣ್ಣಿನ ಕುಡಿಕೆಯಲ್ಲಿನ ಜಲವನ್ನು ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಮಂತ್ರವನ್ನು ಪಠಿಸಿ ಆತ್ಮದ ಮೇಲೆ ಚಿಮುಕಿಸಿದ. ನಂತರ ಬೆಂಕಿಯಿಂದ ಮಂಡಲವನ್ನು ಹಾಕಿ ಅದರ ಮೇಲೆ ಪದ್ಮಾಸನ ಹಾಕಿ ಕುಳಿತುಕೊಳ್ಳಲು ಹೇಳಿ, ಈಗ ನೀನು ನಾನು ಹೇಳಿಕೊಟ್ಟ ಮಂತ್ರವನ್ನು ಪಠಿಸು ಎಂದು ಮತ್ತೊಮ್ಮೆ ಆ ಆತ್ಮದ ಕಿವಿಯಲ್ಲಿ ಮಂತ್ರವನ್ನು ಹೇಳಿ, ಇನ್ನೊಂದು ವಿಷಯ ನೆನಪಿಟ್ಟುಕೋ, ನಿನ್ನ ಈ ಸಾಧನೆಗೆ 48 ದಿನಗಳಲ್ಲಿ ನೂರಾರು ಅಡ್ಡಿ ಆತಂಕಗಳು ಬರುತ್ತವೆ. ಬೇರೆ ಬೇರೆ ಆತ್ಮಗಳು ನಿನ್ನ ಸಾಧನೆಗೆ ಅಡ್ಡಿಪಡಿಸುತ್ತವೆ, ಕಷ್ಟ ಕೊಡುತ್ತವೆ. ಹಾಗೇ ನಿನ್ನ ಮನಸ್ಸೇ ನಾನಾ ರೂಪದಲ್ಲಿ ಬಂದು ಹೆದರಿಸುತ್ತೆ. ಇದ್ಯಾವುದಕ್ಕೂ ನೀನು ಧೃತಿಗೆಡದೆ ಧೈರ್ಯವಾಗಿ ಅಚಲ ನಂಬಿಕೆಯಿಂದ ನಿನ್ನ ಕಾರ್ಯ ಸಾಧಿಸಿಕೊ. ಹೋಗಿ ಪದ್ಮಾಸನ ಹಾಕಿ ಮಂತ್ರವನ್ನು ಏಕಾಗ್ರತೆಯಿಂದ ಪಠಿಸು. ನಿನಗೆ ಶುಭವಾಗಲಿ ಎಂದು ಹರಸಿದ ಕಪಾಲಿಗೆ, ತುಂಬ ಧನ್ಯವಾದಗಳು ಕಪಾಲಿ ಎಂದು ಹೇಳಿ ಬೆಂಕಿಯಿಂದ ಹಾಕಿದ್ದ ಮಂಡಲದ ಮೇಲೆ ಪದ್ಮಾಸನ ಹಾಕಿ ಕುಳಿತು ಮಂತ್ರೋಚ್ಚಾರಣೆ ಮಾಡತೊಡಗಿತು ಆ ಹೆಣ್ಣು ಆತ್ಮ. ರಾಜಾರಾಮ್ ಅವರನ್ನು ಭೇಟಿಯಾಗಲು ಆ ಡಿಟೆಕ್ಟಿವ್ ಅವರ ಆಫೀಸಿಗೆ ಬಂದಿದ್ದು ನೋಡಿ, ಏನು ವಿಷಯ ಎಂದು ಕೇಳಲು, ಸರ್, ಇವತ್ತು ಆ ಭರತ್ ನಿಮ್ಮ ಮಗಳಿಂದ ಪ್ರಶಾಂತ್ಗೆ ಹೊಡೆಸಿದ್ದಕ್ಕೆ ಅವನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಿದ ಎಂದಾಗ, ರಿಯಲಿ ಇಟ್ಸ್ ಎ ಮಿರಾಕಲ್ ಎಂದು ಆಶ್ಚರ್ಯಗೊಂಡು, ನನ್ನ ಮಗಳು ಸಾರಿ ಕೇಳಿದ್ಲ, ನಂಬೋದಕ್ಕೆ ಆಗ್ತಿಲ್ಲ, ಇದೆಲ್ಲ ಹೇಗಾಯಿತು ಎಂದು ಕೇಳಲು, ಸರ್, ಕಾರಣ ಏನು ಅಂತ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಭರತ್ನ ಫಾಲೋ ಮಾಡ್ಕೊಂಡು ಕಾಲೇಜ್ಗೆ ಹೋದಾಗ ಅಲ್ಲಿ ಈ ಘಟನೆ ನಡೀತು ಎಂದಾಗ, ಓಕೆ, ಎನಿ ಅದರ್ ಅಪ್ಡೇಟ್ಸ್ ಎಂದರೆ, ಭರತ್ ಮೊದಲಿದ್ದ ಕೆಲಸ ಅದು ನಿಮ್ಮ ಮಗಳ ದಯೆಯಿಂದ ಹೋಗಿದ್ದರಿಂದ ಈಗ ಬೇರೆ ಕೆಲಸ ಹುಡುಕ್ತಿದ್ದಾನೆ ಎಂದವನ ಮಾತಿಗೆ, ಓಕೆ, ಮತ್ತೆ ಬೇರೆ ವಿಷಯ ಗೊತ್ತಾದರೆ ನನಗೆ ತಿಳಿಸು ಎಂದ ರಾಜಾರಾಮ್ ಅವರಿಗೆ, ಸರಿ ಸರ್, ನಾನಿನ್ನು ಬರ್ತೀನಿ ಎಂದು ರಾಜಾರಾಮ್ ಅವರ ಆಫೀಸ್ನಿಂದ ಹೊರಟ ಆ ಡಿಟೆಕ್ಟಿವ್ ರಾಜಾರಾಮ್ ಅವರ ಕ್ಯಾಬಿನಿಂದ ಹೊರ ಹೋಗುತ್ತಿದ್ದಂತೆ, ಏನು ರಾಜಾರಾಮ್, ಯಾರದು, ಈಗಷ್ಟೇ ನಿನ್ನ ಕ್ಯಾಬಿನಿಂದ ಆಚೆ ಹೋದ್ನಲ್ಲ ಎಂದು ಕೇಳಿದರೆ, ಹೀಗೆ ನನ್ನ ಪರಿಚಯದ ಹುಡುಗ ಎಂದು ಮಾತು ತಿಳಿಸಿದರು. ಓ ಹೌದಾ, ಸರಿ,
ಮತ್ತೇನು ಯೋಚನೆ ಮಾಡಿದೆ ನನ್ನ ಮಗ ರಂಜಿತ್ ಮತ್ತು ನಿನ್ನ ಮಗಳು ಭರಣಿ ಮದುವೆ ಬಗ್ಗೆ ಎಂದು ಕೇಳಿದರೆ, ಅವಳ ಜೊತೆ ಈ ವಿಷಯವಾಗಿ ಇನ್ನೂ ಮಾತಾಡಿಲ್ಲ ಗಿರಿ ಎಂದರು ರಾಜಾರಾಮ್. ಮೊನ್ನೆ ಅದ್ಯಾರೋ ರಾಸ್ಕಲ್ ವೇಟರ್ನಿಂದ ಇವರಿಬ್ಬರು ಮೂಡ್ ಹಾಳಾಗಿ ಸರಿಯಾಗಿ ಮಾತಾಡೋದಕ್ಕೂ ಆಗಲಿಲ್ಲ ಅಂದ ರಂಜಿತ್ ಎಂದು ಹೇಳಿದರೆ, ಹೌದಾ, ಗೊತ್ತಿದ್ರು ಆಶ್ಚರ್ಯ ನಟಿಸಿದರು ರಾಜಾರಾಮ್. ಹ್ಞೂ ರಾಜಾರಾಮ್, ಅದಕ್ಕೆ ಇನ್ನೊಂದು ಸಾರಿ ಇಬ್ಬರು ಮೀಟ್ ಆಗಲಿ ಅಲ್ವಾ ಎಂದು ಕೇಳಿದರೆ, ಸರಿಗಿರಿ ಮೀಟ್ ಆಗಲಿ ಎಂದಾಗ, ಅದಾದಮೇಲಾದರೂ ನಿನ್ನ ಮಗಳ ಹತ್ರ ಮದುವೆ ಬಗ್ಗೆ ಮಾತಾಡು ಮಾರಾಯ ಎಂದ ಗಿರೀಶ್ ನಗುತ್ತಾ. ಮಾತಾಡ್ತೀನಿ ಗಿರಿ, ಮತ್ತೊಮ್ಮೆ ಹೇಳ್ತಿದ್ದೀನಿ ಗಿರಿ, ನನ್ನ ಮಗಳು ಮನಸ್ಫೂರ್ತಿಯಾಗಿ ಒಪ್ಪಿದ್ರೆ ಮಾತ್ರ ಈ ಮದುವೆ ಎನ್ನಲು, ಸರಿನಪ್ಪ ಹಾಗೆ ಆಗಲಿ, ಯಾರು ಬೇಡ ಅಂದಿದ್ದು ಎಂದು ಹೇಳಿ ರಾಜಾರಾಮ್ ಅವರ ಕ್ಯಾಬಿನ್ನಿಂದ ಆಚೆ ಬಂದ ಗಿರೀಶ್, ಯಾರಿರ್ಬೋದು ಈ ಹುಡುಗ, ಏನಾದರೂ ನನ್ನ ಮಗನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಹುಡುಗನ್ನ ನನ್ನ ಮಗನ ಹಿಂದೆ ಬಿಟ್ಟಿದ್ದಾನಾ ಹೇಗೆ, ಯಾವುದಕ್ಕೂ ರಂಜಿತ್ಗೆ ಹುಷಾರಾಗಿರು ಅಂತ ಹೇಳಬೇಕು, ಹಾಗೆ ಈ ಹುಡುಗ ಯಾರು ಅಂತ ಪತ್ತೆ ಹಚ್ಚಬೇಕು ಎಂದುಕೊಂಡು ತಮ್ಮ ಕ್ಯಾಬಿನ್ಗೆ ಹೋದರು. ಏನಾಯಿತು ಮಗ, ಇಷ್ಟೊತ್ತು ಯಾಕೆ ಮಾಡಿದೆ ಎಂದು ಕೇಳಿದ ತಡವಾಗಿ ರೂಮಿಗೆ ಬಂದ ಭರತ್ನ ನೋಡಿ ಚರಣ್. ಇಡೀ ದಿನ ಅಲ್ದ್ರೂ ಒಂದು ಕೆಲಸ ಸಿಗಲಿಲ್ಲ ಮಗ, ಸುತ್ತಿ ಸುತ್ತಿ ಸಾಕಾಯಿತು ಎಂದು ಭರತ್ ಸುಸ್ತಾದವರ ಹಾಗೆ ಬೆಡ್ ಮೇಲೆ ಕೂರುತ್ತ. ಹೌದಾ, ಹೋಗಲಿ ಬಿಡು ಮಗ, ಬೇಜಾರಾಗಬೇಡ, ನಾಳೆ ಮತ್ತೆ ಬೇರೆ ಕಡೆ ಟ್ರೈ ಮಾಡು ಎಂದು ಸಮಾಧಾನ ಹೇಳಲು, ಇನ್ನೇನು ಕೆಲಸ, ಒಂದು ತಿಂಗಳು ಸಸ್ಪೆಂಡ್ ಅವಧಿ ಮುಗಿಯೋವರೆಗೂ ಕೆಲಸ ಹುಡುಕೋದೇ ಕೆಲಸ ಎಂದ ನಗುತ್ತ. ಸರಿ ಮಗ, ಹೊತ್ತಾಗಿದೆ, ನೀನು ಫ್ರೆಶಪ್ ಆಗಿ ಬಾ, ಊಟ ಮಾಡೋಣ ಎಂದಾಗ ಭರತ್ ಫ್ರೆಶಪ್ ಆಗಲು ಹೋದ. ಭರತ್ ಫ್ರೆಶಪ್ ಆಗಿ ಬರುತ್ತಿದ್ದ ಹಾಗೆ, ಮಗ ನಿನ್ನಷ್ಟು ಚೆನ್ನಾಗಿ ಅನ್ನ ಸಾಂಬಾರು ಮಾಡೋದಕ್ಕೆ ಬರಲ್ಲ, ನಂಗೆ ಬಂದಷ್ಟು ಮಾಡಿದ್ದೀನಿ ಎಂದು ಹೇಳುತ್ತಾ ಚರಣ್ 3 ತಟ್ಟೆಗೆ ಅನ್ನ ಸಾಂಬಾರು ಬಡಿಸಿಕೊಂಡು ತಂದ. ಸಾರಿ ಕಣ್ರೋ, ನಾಳೆ ಬೇಗ ಬಂದು ಅಡುಗೆ ಮಾಡ್ತೀನಿ ಎಂದರೆ, ಪರವಾಗಿಲ್ಲ ಮಗ, ನಮಗೋಸ್ಕರ ಎಷ್ಟೊಂದು ಮಾಡಿದೀಯಾ, ಅಂಥದ್ರಲ್ಲಿ ನಾವಿಷ್ಟು ಮಾಡದೆ ಹೋದರೆ ಹೇಗೆ ಎಂದ ಚರಣ್ ಮಾತಿಗೆ ಸುಮ್ಮನಾದ. ನಂತರ 3 ಗೆಳೆಯರು ಒಟ್ಟಿಗೆ ಕೂತು ಊಟ ಮಾಡಿ ಮುಗಿಸಿದರು. ಸರಿ, ನೀನು ಹಾಸಿಗೆ ರೆಡಿ ಮಾಡು, ತಟ್ಟೆ ತೊಳೆದಿಟ್ಟು ಬರ್ತೀನಿ ಎಂದ ಚರಣ್ ಪ್ರಶಾಂತ್ಗೆ ಹೇಳಿ ಅಡುಗೆ ಮನೆಗೆ ನಡೆದರೆ, ಪ್ರಶಾಂತ್ ಸರಿ ಎಂದು 3 ಜನಕ್ಕೂ ಹಾಸಿಗೆ ಹಾಸಿದ. ಮಧ್ಯರಾತ್ರಿ 2ರ ಸಮಯ. ಭರತ್ ನೋ ಎಂದು ಕಿರುಚಿ ದಿಗ್ಗನೆ ಎದ್ದು ಕುಳಿತು. ಲೋ ಮಗ ಎದ್ದೇಳೋ ಎಂದು ಪಕ್ಕದಲ್ಲಿ ಮಲಗಿದ್ದ ಚರಣ್ನ ಎಬ್ಬಿಸುತ್ತಿದ್ದ. ಏನೋ ಮಗ ನಿನ್ಗೋಳು, ಆ ಹುಡುಗಿ ಮುಖ ಕ್ಲಿಯರಾಗಿ ಕಾಣಲ್ಲ, ನಿನಗೆ ಕನಸು ಬೀಳೋದು ನಿಲ್ಲಲ್ಲ, ಹಾಗೆ ನನಗೂ ನಿನ್ನ ಜೊತೆ ನಿದ್ದೆಗೆಡೋದು ತಪ್ಪಲ್ಲ ಎಂದು ಕಣ್ಮುಚ್ಚಿಯೇ ಹೇಳಿದ ಅಸಮಾಧಾನದಿಂದ. ಈ ಸಾರಿ ಹುಡುಗಿಗೆ ಮುಖ ಕಾಣ್ತು ಎಂದು ಭರತ್ ಹೇಳಲು, ಏನು ಎಂದು ದುತ್ತನೆ ಎದ್ದು ಕುಳಿತ ಚರಣ್, ಏನು ಹೇಳಿದೆ ಮಗ ನೀನು, ಹುಡುಗಿ ಮುಖ ಕಾಣ್ತಾ ಎಂದು ಊರಗಲ ಬಾಯಿ ತೆರೆಯಲು, ಹ್ಞೂ ಮಗ ಕಾಣ್ತು, ಅದು ಕ್ಲೀನಾಗಿ ಎನ್ನಲು, ಯಾರೋ ಹುಡುಗಿ, ಹೇಗಿದ್ದಾಳೋ ಎಂದವನ ಧ್ವನಿಯಲ್ಲಿ ಕುತೂಹಲವಿತ್ತು. ಆ ಪಮೇರಿಯನ್ ಮುಖ ಕಾಣ್ತು ಮಗ ಎಂದಾಗ, ಪಮೇರಿಯನ್ ಮುಖಾನ ಅಂದರೆ ನಾಯಿ ಮುಖ ಕಾಣ್ತಾ ಎಂದು ಮುಖ ಸಿಂಡರಿಸಿ ಕೇಳಲು, ಅಯ್ಯೋ ನಿನ್ನಜ್ಜಿ ಎಂದು ಬೆನ್ನಿಗೆ ಒಂದು ಗುದ್ದು ಕೊಟ್ಟು, ಪಮೇರಿಯನ್ ಅಂದರೆ ಆ ಕೊಬ್ಬಿದ ಕೋಳಿ ಕಣೋ ಎಂದಾಗ, ಯಾರು ಎಂದು ತಲೆ ಕೆರೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿದ. ಓ, ಭರಣಿ ಬಗ್ಗೆ ಹೇಳ್ತಿದ್ಯಾ, ಹೌದು, ಯಾವಾಗನಿಂದ ಹೊಸ ನಾಮಕರಣ ಎಂದು ಎರಡೂ ಹುಬ್ಬಾರಿಸಿ ಕೇಳಿದಾಗ, ಮೊನ್ನೆ ರೆಸ್ಟೋರೆಂಟಲ್ಲಿ ಆದ ಘಟನೆಯಿಂದ ಎಂದ. ಅಂದರೆ ನಿನ್ನ ಕನ್ಸಲ್ಲಿ ಬರ್ತಿದ್ದ ಹುಡುಗಿ ಈ ಭರಣಿ ಇಬ್ಬರು ಒಬ್ಬರೇ ಅಂತಾಯ್ತು ಎನ್ನಲು, ನನಗೊಂದು ಅರ್ಥ ಆಗ್ತಿಲ್ಲ ಮಗ, ಕನ್ಸಲ್ಲಿ ಬರ್ತಿದ್ದ ಹುಡುಗಿ ಲಂಗ ದಾವಣಿ ಹಾಕ್ಕೊಂಡು ಪಕ್ಕಾ ಟ್ರೆಡಿಷ್ನಲ್ ಲುಕ್ಕಲ್ಲಿ ಬರ್ತಿದ್ಲು ಎಂದರೆ, ಮತ್ತು ಈಗೇನು ಮಾಡರ್ನ್ ಡ್ರೆಸ್ಸಲ್ಲಿ ಭರಣಿ ಬಂದ್ಲಾ ಎಂದಾಗ, ಅಲ್ಲ ಮಗ, ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ಇವಳು ಕಾಣಿಸ್ಕೊಂಡಿದ್ದು ಎಂದರೆ, ಹೇಗೆ ಕಾಣಿಸಿದ್ಲು, ತುಂಬ ಮುದ್ದಾಗಿ ಕಾಣಿಸ್ತಿದ್ಲಾ ಎಂದ ಚರಣ್ ಮಾತಿಗೆ ಈಗಷ್ಟೇ ಕನಸಲ್ಲಿ ಭರಣಿಯ ಟ್ರೆಡಿಷ್ನಲ್ ಲುಕ್ನಲ್ಲಿ ಕಂಡಿದ್ದು ನೆನೆದು ತುಟಿಗಳು ಅರಳಿದವು. ಹ್ಞೂ ಮಗ, ತುಂಬ ಮುದ್ದಾಗಿ ಕಾಣ್ತಿದ್ಲು ಎಂದು ಕ್ಷಣ ಮೈಮರೆತು ನುಡಿದಿದ್ದ. ತಕ್ಷಣ ತಲೆ ಕೊಡವಿ, ಛೇ, ನಾನು ಯಾಕೆ ಆ ಪೆಮೇರಿಯನ್ ಬಗ್ಗೆ ಮಾತಾಡ್ತಿದ್ದೀನಿ ಎಂದುಕೊಂಡ. ಪ್ರಶಾಂತ್ಗೆ ಇವರಿಬ್ಬರ ಮಾತುಗಳಿಂದ ಕಿರಿಕಿರಿಯಾಗಿ ನಿದ್ದೆ ಹಾಳಾಗಿತ್ತು. ಏನರೋ ನಿಮ್ಗೋಳು, ಮಧ್ಯರಾತ್ರಿ ದೆವ್ಗಳು ಓಡಾಡೋ ಟೈಮಲ್ಲಿ ನೀವಿಬ್ಬರು ದೆವ್ಗಳ ಥರ ಓಡಾಡೋ ಬದಲು ಮಾತಾಡ್ತಿದ್ದೀರಾ ಎಂದು ಕೇಳಿದರೆ, ಇವನೊಬ್ಬ ಕುಂಭಕರ್ಣನ ಥರ ಬಿದ್ಕೊಂಡಿರ್ತಾನೆ ಎಂದು ಗೊಣಗಿದ ಚರಣ್, ಆದರೆ ಇವತ್ತೇನು ಎಚ್ಚರ ಆಗಿದ್ದು ಎಂದು ಕೇಳಿದ. ಆಗ್ಲಿಂದ ಒಂದೇ ಸಮನೆ ವಟವಟ ಅಂತ ಮಾತಾಡ್ತಿದ್ರೆ ಎಂಥವ್ರಿಗಾದರೂ ಎಚ್ಚರ ಆಗದೆ ಇರತ್ತಾ ಎಂದರೆ, ಆಯ್ತು ಬಿಡಪ್ಪ ತಂದೆ, ಮಲ್ಕೋ, ನಾವು ಡಿಸ್ಟರ್ಬ್ ಮಾಡಲ್ಲ ಎಂದ ಚರಣ್ ಭರತ್ ಮಲ್ಕೋ, ಈ ರೀತಿ ಕನಸಿಗೆಲ್ಲ ಅರ್ಥ ಇರಲ್ಲ ಬಿಡು, ಯಾಕೆಂದರೆ ಬೆಳಗ್ಗೆ ಅಷ್ಟೇ ಅವಳನ್ನು ನೋಡಿದ್ದೆ ಅಲ್ವಾ, ಅದಕ್ಕೆ ಕನಸಲ್ಲಿ ಬಂದಿದ್ದಾಳಷ್ಟೇ ಎಂದರೆ, ಹಾಗಂತೀಯ ಮಗ ಎಂದು ಕೇಳಿದ್ದ ಭರತ್. ಹ್ಞೂ ಮತ್ತೆ
ಮುದ್ದಾಗಿರೋ ಹುಡುಗಿ ಪದೇ ಪದೇ ಕಣ್ಮುಂದೆ ಬಂದರೆ ಕನ್ಸಲ್ಲಿ ಬರದೆ ಇರ್ತಾಳ ಹೇಳು. ಈಗ ಮಲ್ಕೋ ಮಗ, ನಾಳೆ ಬೆಳಗ್ಗೆ ಅಜಯ್ ಸರ್ ಕ್ಲಾಸ್ ಇದೆ, 8 ಗಂಟೆಗೆಲ್ಲ ಕಾಲೇಜ್ನಲ್ಲೇ ಇರಬೇಕಂತೆ, ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ಎಂದು ಮುಖದ ತುಂಬ ಮುಸುಕೊದ್ದು ಮಲಗಿದ ಚರಣ್. ಪ್ರಶಾಂತ್ ಕೂಡ ಚರಣ್ ಮಾತನಾಡುತ್ತಿರುವಾಗಲೇ ಮಲಗಿಬಿಟ್ಟ. ಆದರೆ ಭರತ್ಗೆ ಮಾತ್ರ ನಿದ್ದೆ ದೂರದ ಮಾತಾಗಿತ್ತು. ಇಷ್ಟು ದಿನ ಕನಸಲ್ಲಿ ಬರದೇ ಇರುವಳು ಇವಾಗ ಯಾಕೆ ಬಂದ್ಲು? ಅದು ಇಷ್ಟು ದಿನ ಕನಸಲ್ಲಿ ಬರುವ ಹುಡುಗಿ ಮುಖ ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ. ಆದರೆ ಈಗ ಆ ಕನಸಿನ ಹುಡುಗಿ ಭರಣಿ ಎಂದು ತಿಳಿದು ಒಂಥರ ಹೇಳತಿರದ ಅವ್ಯಕ್ತ ಖುಷಿ ಜೊತೆಗೆ ವಿಚಿತ್ರ ಅನ್ನಿಸ್ತಿತ್ತು. ಮುಂದುವರಿಯುವುದು. ಕೇಳಿದ್ರಲ್ವ ಸ್ನೇಹಿತರೆ, ಪ್ರೇಮಯಾನ ಕಥೆಯ 22ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.